KGF ನಗರದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ಭೇಟಿ ನೀಡಿದಂಥ ಉದ್ದೇಶ. ಕೆಲವಾರು ಪ್ರಮುಖವಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಆಗ್ತಾ ಇರೋದನ್ನ ನಾನು ಗಮನಿಸಿದ್ದೇನೆ. ನಾವು ಮೊದಲಿಗೆ ಅಲ್ಲಿ ನಮ್ಮ ಅಂಬೇಡ್ಕರ್ ಭವನಕ್ಕೆ ಏನು 8 ಎಕರೆ ಜಾಗನ ಗುರುತಿಸಿದ್ದಾರೆ ಮತ್ತು ಅಲ್ಲಿ ಸೈನ್ಸ್ ಸೆಂಟ್ರ್ ಬರ್ತಾ ಇದೆ, ಆ ಜಾಗನ ನೋಡಿಕೊಂಡು ಬಂದಿದ್ದೇವೆ. ಈಗ ಅದಕ್ಕೆ ಒಂದಷ್ಟು ಎಸ್ಟಿಮೇಟ್ ಆಗಬೇಕಾಗಿದೆ. ಸರ್ಕಾರದಿಂದ ಈಗ ಆಲ್ರೆಡಿ ದುಡ್ಡು ಬಿಡುಗಡೆ ಆಗಿದೆ. ಅದಕ್ಕೆ ನಾವು ಈಗ PWD ಏಜೆನ್ಸಿನ ಫಿಕ್ಸ್ ಮಾಡಿದ್ದೀವಿ. ಆ PWD ಏಜೆನ್ಸಿಯಿಂದ ಒಂದು ಎಸ್ಟಿಮೇಟು ಮತ್ತು ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ರೆಡಿ ಆಗ್ತಿದ್ದಂಗೆ ತಕ್ಷಣಕ್ಕೆ ಆ ಒಂದು ಏರಿಯಾನ ಪ್ರಾಪರ್ಟಿನ ಪ್ರೊಟೆಕ್ಷನ್ ಮಾಡಲಿಕ್ಕೋಸ್ಕರ ಕಾಂಪೌಂಡೆಲ್ಲ ನಿರ್ಮಾಣ ಮಾಡಬೇಕು ಅಂತೇಳಿ ಈಗ ಆದೇಶ ಕೊಟ್ಟಿದ್ದೀವಿ. ಆಮೇಲೆ ಸೈನ್ಸ್ ಸೆಂಟ್ರದ್ದು ಕೂಡ ಜಾಗ ಈಗಾಗಲೇ ನಾವು ಸಂಬಂಧಪಟ್ಟಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಅದು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವರು ಕೂಡ ಸದ್ಯದಲ್ಲೇ ಅದನ್ನು ಪ್ಲ್ಯಾನನ್ನು ಅಪ್ರೂವಲ್ ಮಾಡಿ ಕೊಡೋ ಸಾಧ್ಯತೆ ಇದೆ. ಎರಡೂ ಕೂಡ ಕೆಲವೇ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ. ಅದು ಮುಗಿಸ್ಕೊಂಡು ಬಹುಶಃ ನಾವು ಈ ಆಶ್ರಯ ಯೋಜನೆಯಲ್ಲಿ ಭಾಳ ಅದ್ಭುತವಾದಂಥ ಒಂದು ಲೊಕ್ಯಾಲಿಟಿಯನ್ನು ಈ ಒಂದು ನಗರದ ಬಡ ಜನರಿಗೆ ಮಾನ್ಯ ಶಾಸಕರು ಅದನ್ನು ವಿಷನ್ ಇಟ್ಕೊಂಡು ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಆ ಜಾಗ ನೋಡ್ತಾ ಇದ್ದಂಗೆ ಒಳ್ಳೆಯ ರೆಸಾರ್ಟ್ಗೆ ಭಾಳ ಸೂಕ್ತವಾಗಿರೋ ಜಾಗ ಅಂತ ಅನ್ನಿಸ್ತು. ಅಂದರೆ ಮುಂದೆ ಅದು ಭಾಳ ಪೊಟೆನ್ಷಿಯಲ್ ಇರ್ತಕ್ಕಂಥ ಜಾಗ ಅನ್ನೋದು ಕೂಡ ಮಾನ್ಯ ಶಾಸಕರಿಗೆ ಗೊತ್ತಿದೆ. ಸೊ ಬಡ ಜನರಿಗೂ ಕೂಡ ಉತ್ತಮವಾದ ಸೌಕರ್ಯಗಳು ನಗರದಲ್ಲಿ ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದನ್ನು ಶಾಸಕರು ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಕೆಲಸ ಪ್ರಾರಂಭ ಆಗಿದೆ. 586 ಸೈಟ್ಸ್ಗಳನ್ನು ಈಗ ನಾವಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ನಗರಸಭೆಯವರು ಕೂಡ ಇದ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ. ಯಾಕೆಂದರೆ RGRCHನಲ್ಲಿ ಪೂರ್ತಿ ಹಣ ನಮಗೆ ಸಿಗೋದಿಲ್ಲ. ಅವರು ಒಂದು ಸೈಟನ್ನು ಡೆವಲಪ್ ಮಾಡಬೇಕಂದ್ರೆ 2,000-3,000 ಮಾತ್ರ ಕೊಡ್ತಾರೆ. ಹಾಗಾಗಿ ಅದು ಸಾಲಲ್ಲ ಅಂತ ಹೇಳಿ ನಮ್ಮ ನಗರಸಭೆಯಿಂದ ಕೂಡ ಒಂದಷ್ಟು ಅನುದಾನವನ್ನು, ಒಳ್ಳೆಯ ರೋಡ್ಸು, ಡ್ರೈನ್ಸು ಮತ್ತು ಎಲೆಕ್ಟ್ರಿಸಿಟಿ ಮೂಲಭೂತ ಸೌಕರ್ಯಗಳೇನು ಬೇಕು ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ಅದೇ ಶಾಸಕರ ಉದ್ದೇಶ ಏನಪ್ಪ ಅಂದರೆ ಅದು ಒಂದು ಒಳ್ಳೆಯ ಗ್ರ್ಯಾಂಡ್ ಎಂಟ್ರಿ, ಅದು ಆರ್ಚ್ ಕೊಡಬೇಕು ಮತ್ತು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರಬೇಕು. ಅಲ್ಲಿರ್ತಕ್ಕಂಥ ಜನಗಳಿಗೆ ವಿಶೇಷವಾಗಿ ಅವ್ರಿಗೆ ಭಾಳ ಖುಷಿಯಾಗಿದ್ದು ಎಲ್ಲನೂ ಅಲ್ಲಿ ಸೈಟ್ ಮಾಡಿಲ್ಲ. ಅವರು ಒಂದು ಬ್ರೀತಿಂಗ್ ಪ್ಲೇಸ್ ಬೇಕು ಅಂತೇಳಿ ಪಾರ್ಕ್ಗಳಿಗೆ ಯಥೇಚ್ಛವಾಗಿ ಆ್ಯಕ್ಚುಲಿ ನಮ್ಮ ZR ಪ್ರಕಾರ ಅವರು ಬಿಡಲೇಬೇಕು. ತುಂಬ ಜಾಗನ ಪಾರ್ಕ್ ಕೂಡ ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಅದು ಬಹುಶಃ ಒಂದು ಉತ್ತಮವಾದಂಥ ಒಂದು ಕೊಡುಗೆ ಶಾಸಕರಿಂದ, ಸರ್ಕಾರದಿಂದ ಇಲ್ಲಿಯ ಬಡ ಜನರಿಗೆ ಆಗುತ್ತೆ ಅಂತ ನನ್ನ ನಿರೀಕ್ಷೆ ಇದೆ. ಅದಾದಮೇಲೆ ನಾವು ಇಂದಿರಾ ಕ್ಯಾಂಟೀನ್ ಇದು ನೋಡಿದ್ಮೇಲಂತೂ ನನಗೆ ಭಾಳ ಭೇದ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ಒಂಥರ ಹೈಟೆಕ್ ಇಂದಿರಾ ಕ್ಯಾಂಟೀನ್ ಇದ್ದಾಗಿದೆ. ಎಲ್ಲ ಕಡೆ ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಈ ಜಾಗ ಸಿಕ್ಕಿದೆ ಮತ್ತು ಈ ಜಾಗನ ಐಡೆಂಟಿಫೈ ಮಾಡಿ ಡೆವಲಪ್ ಮಾಡಿದೆ. ಅದು ಬಹುಶಃ ಇಟ್ಸ್ ಎನ್ ಎಕ್ಸಾಂಪಲ್ ಟು ದ ವಿಷನ್ ಆ್ಯಂಡ್ ಆಲ್ಸೋ ದ ಕಮಿಟ್ಮೆಂಟ್ ದ MLA ಮೇಡಮ್ ಹ್ಯಾಸ್ ಮಾಡ್ತಾರೆ. ಯಾಕೆಂದರೆ ಇಟ್ ಈಸ್ ಎ ವೆರಿ ಪೊಟೆನ್ಷಿಯಲ್, ಕಮರ್ಷಿಯಲಿ ವಯಬಲ್ ಆ್ಯಂಡ್ ಪೊಟೆನ್ಷಿಯಲ್ ಜಾಗ. ಇಂಥ ಜಾಗ ಆಸ್ಪತ್ರೆ ಇದೆ, ಮಾರ್ಕೆಟೇ ಇದೆ. ಸೊ ಜನರು ಪಾಪ ಬಂದೇ ಬರ್ತಾ ಇರ್ತಾರೆ. ಅಂಥವ್ರಿಗೆ ಭಾಳ ಉತ್ತಮವಾದಂಥ ಒಂದು ಸೌಕರ್ಯ ಸರ್ಕಾರದ ವತಿಯಿಂದ ಇಂದಿರಾ ಕ್ಯಾಂಟೀನ್ ಆಗ್ತಾಯಿದೆ. ಈಗಾಗಲೇ ಇದು ಇನಾಗ್ರೇಟ್ ಮಾಡಬೇಕಾಗಿತ್ತು. ಮೇಡಮ್ ಅವರು ಈಗ ಕಳೆದ ತಿಂಗಳೇ ಹೇಳಿದರು. ಆದರೆ ಈಗ ನಮ್ಮ ಉಸ್ತುವಾರಿ ಸಚಿವರು ಡೇಟ್ ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ರನ್ನೂ ಕರ್ಕೊಬಂದು ಅವರ ಒಂದು ಸಮಕ್ಷಮದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿ ಈ ಒಂದು ಸೇವೆಯನ್ನು ಬಡ ಜನರಿಗೆ ಅರ್ಪಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಸರಿ. ಮತ್ತು ಇನ್ನೊಂದು ಈಗ ಇರ್ತಕ್ಕಂಥ ಜಾಗದಲ್ಲಿ ಅವ್ರಿಗೊಂದಷ್ಟು ಗೊಂದಲಗಳಿದೆ. ನಮ್ಮದು ಕೆಲವು ಜಾಗ ಬೇರೆ ಕಡೆ ಹೊರಟೋಗಿದೆ, ನಮ್ಮ ಹತ್ರ ಇಲ್ಲ ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂದ ಮೇಲೆ PML ಮತ್ತು BGML ಇಬ್ಬರಿಗೂ ಸಂಬಂಧಪಟ್ಟಂಗೆ ರೆವಿನ್ಯೂ ಇಲಾಖೆಯಿಂದ ಮತ್ತು ಸರ್ವೆ ಇಲಾಖೆಯಿಂದ ಜಾಯಿಂಟ್ ಸರ್ವೆ ಮಾಡ್ತಾರೆ. ಅಲ್ಲಿ ಏನಾಗ್ತಾಯಿದೆ, ಪ್ರತಿ ವರ್ಷ ಆ ಹೊಸದಾಗಿ ಬಂದವರು ಎಲ್ರಿಗೂ ನಮ್ಮ ಜಾಗ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ನಮ್ಮ ಜಾಗ ಹೊರಟೋಗಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಗೊಂದಲಕ್ಕೆ ಸಂಪೂರ್ಣವಾಗಿ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೋಬೇಕು ಅಂತ ಹೇಳಿ ಅದನ್ನು ಜಾಯಿಂಟ್ ಸರ್ವೆ ಮಾಡ್ತಾಯಿದ್ದೀವಿ. ಆ ಜಾಯಿಂಟ್ ಸರ್ವೆ ಮಾಡಿದಾಗ ಅವ್ರ ಜಾಗ ಎಷ್ಟಿದೆ ಅನ್ನೋದನ್ನು ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟ ಮೇಲೆ ಇಲ್ಲೇನು ಸರ್ಕಾರ ಜಾಗ ಅಂತ ನಾವೇನು ಈಗ ಸರ್ಕಾರದ ಸಂಸ್ಥೆಗಳಿಗೆ ಕೊಡ್ತಾ ಇದ್ದೀವಿ, ಅವೆಲ್ಲೂ ಕೂಡ ನಮ್ಮ ಸರ್ಕಾರದ ಸುಪರ್ದಿನಲ್ಲಿ ಇರುತ್ತೆ. ಅದು ಕೂಡ ಅದು ಒಂಥರ ನಿಮ್ಮ ಹಾರ್ಟ್ ಇದೆ, ಮೇನ್ ರೋಡಲ್ಲಿ ಅದು ಒಳ್ಳೆ ಉತ್ತಮವಾದಂಥ ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡಿದ್ದಾರೆ. RTO ಆಫೀಸು ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ. ಕಮಿಷನರ್ ಹತ್ರ ನಾನು ಮಾತಾಡಿದ್ದೀನಿ. ಸರ್ಕಾರ ಕೂಡ ದುಡ್ಡು ರಿಲೀಸ್ ಮಾಡಿದೆ. ಆ ಕಾಂಟ್ರಾಕ್ಟ್ನ ಕರೆಸ್ಬಿಟ್ಟು ಒಂದಷ್ಟು ಕೆಲಸ ಮುಗಿಸ್ಬಿಟ್ರೆ ನಂತರ ಅದು ನಾವು ಇನಾಗ್ರೇಷನ್ ಮುಂದಿನ ದಿನ ಇನಾಗ್ರೇಷನ್ನಲ್ಲಿ ಎಲ್ಲನೂ ಮಾಡಬೇಕು ಅಂತಿದ್ದೀವಿ. ಅಲ್ಲಿ ಒಂದು ಟೆಸ್ಟ್ ಡ್ರೈವ್ ಮಾಡಲಿಕ್ಕೆ ಕೂಡ ಒಂದು ಉತ್ತಮವಾದಂಥ ಆ ಟ್ರ್ಯಾಕನ್ನು ಕೂಡ ಡೆವಲಪ್ ಮಾಡಿದ್ದಾರೆ. ಬಹುಶಃ ನನಗನ್ಸುತ್ತೆ KGF ಅಭಿವೃದ್ಧಿಯ ಪರ್ವದ ಕಡೆಗೆ ಮುಖ ಮಾಡಿದೆ. ಥ್ಯಾಂಕ್ಸ್ ಟು ಜನ್ ಆ್ಯಂಡ್ ಆಲ್ಸೋ ದ ಕಮಿಟ್ಮೆಂಟ್ ಆ್ಯಂಡ್ ದ ಡೆಡಿಕೇಶನ್ ಶೋನ್ ಬೈ ದ ಲೋಕಲ್ MLA ಮೇಡಮ್. ಮಾತಾಡಬೇಕು,
ನನ್ನ ಕ್ಷೇತ್ರದಲ್ಲಿ ಮಾಡಬೇಕು. ಮತ್ತು ಇಲ್ಲಿರ್ತಕ್ಕಂಥ ಬಡಬಗ್ಗರು, ದಲಿತರು, ಹಿಂದುಳಿದವರು ಆ ಜನಗಳ ಜೀವನದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು. ಅವ್ರ ಮಕ್ಕದಲ್ಲಿ ಒಂದು ನಗು ತರಬೇಕು ಅನ್ನೋದು ಇದೆಯಲ್ಲ, ದಟ್ ಇಟ್ ಸರ್ವ್ ಇಸ್ ಎ ವೆರಿ ಬಿಗ್ ಅಚೀವ್ಮೆಂಟ್. ದಟ್ ಇಸ್ ಎ ವೆರಿ ಬಿಗ್ ಥಾಟ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.